ವಿತ್ ಲೈಸೆನ್ಸು ವಿತೌಟ್ ಲೈಸೆನ್ಸು ಬ್ರೀಡರೋ ಇಲ್ಲ ಮನೆ ಸಾಕಿರೋರೋ ಯಾರಿಗೆ ಆದ್ರೂ ಆ ಕಾನೂನು ಅನ್ವಯಿಸುತ್ತೆ. ಅವ್ನು ಅಕಸ್ಮಾತ್ ಏನೋ ತಪ್ಪಿತಸ್ಥ ಅಂದ್ರೆ ಅವ್ನಿಗೆ ಶಿಕ್ಷೆ ಆಗುತ್ತೆ. ಲೈಸೆನ್ಸು ಮತ್ತು ರೂಲ್ಸ್ಗೂ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆಕ್ಟ್ ಸಂಬಂಧ ಇಲ್ಲ. ಲೈಸೆನ್ಸ್ ಕೊಡಿಸೋ ಏಜೆಂಟ್ ಅಲ್ಲ ಸರ್ ನಾವು. ನಿಮಗೆ ಪೆಟ್ ಶಾಪ್ ಲೈಸೆನ್ಸು, ಡಾಗ್ ಬ್ರೀಡರ್ ಲೈಸೆನ್ಸು, ಮಾರ್ಕೆಟಿಂಗ್ ಲೈಸೆನ್ಸು, ಆ ಲೈಸೆನ್ಸ್ ಕೊಡಿಸೋ ಏಜೆಂಟ್ಸ್ ಅಲ್ಲ ಪಾಪ್ ಒನ್ ವಾಯ್ಸ್ ಫೌಂಡೇಶನ್. ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ನಿಮ್ಮ ಸಮಸ್ಯೆನ ಕೇಳುತ್ತೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಏನಿದೆ ಸೂಕ್ತವಾಗಿ ಇರುವಂಥ ಪ್ರಾಸೆಸ್ಸು, ಅದು ಏನು ಲೀಗಲ್ ಆಗಿ ಇರುವಂಥ ಸರ್ಕಮ್ಸ್ಟೆನ್ಸಲ್ಲಿ ನಾವು ನಿಮಗೆ ಕೆಲಸ ಮಾಡ್ತೀವಿ. ಅವ್ರ ಪ್ರಕಾರ ಬ್ರೀಡರ್ಗಳು ಡಾಕ್ಟರ್ಗಳು ಅವ್ರದೇ ಎಲ್ಲ ಜವಾಬ್ದಾರಿ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ. ಸೊ ನೀವು ಫಸ್ಟ್ ಆಫ್ ಆಲ್ ನೀವು ಲೈಸೆನ್ಸ್ ಕೊಟ್ಟು ನಾನು ರೂಲ್ಸ್ ಫಾಲೋ ಮಾಡ್ಬೇಕಂತ ಹೇಳಿದ್ರೆ ನಂಗೇನು ಸಪೋರ್ಟ್ ಕೊಡ್ತೀರಾ ರೂಲ್ಸ್ ಫಾಲೋ ಮಾಡೋಕ್ಕೆ? ಸೊ ನಾವು ಕೇಳಬೇಕಾಗಿರೋದು ಅದು, ನಾನು ಲೈಸೆನ್ಸ್ ತಗೊಳಕ್ಕೆ ರೆಡಿ, ರೂಲ್ಸ್ ಫಾಲೋ ಮಾಡೋಕ್ಕೂ ರೆಡಿ. ನಿಮ್ಮ ಕಡೆಯಿಂದ ಏನು ನನಗೆ ಸಪೋರ್ಟ್ ಮಾಡ್ತೀರಾ? ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಅನ್ನೋದನ್ನ ಒಂದು ಸೈಡಲ್ಲಿ ಇಡಿ, ಒಂದು ಪಾಯಿಂಟ್ ಅದು ವಿತ್ ಲೈಸೆನ್ಸು ವಿತೌಟ್ ಲೈಸೆನ್ಸು ಬ್ರೀಡರೋ ಇಲ್ಲ ಮನೆ ಸಾಕಿರೋರೋ ಯಾರಿಗೆ ಆದ್ರೂ ಆ ಕಾನೂನು ಅನ್ವಯಿಸುತ್ತೆ. ಅವ್ನು ಅಕಸ್ಮಾತ್ ಏನೋ ತಪ್ಪಿತಸ್ಥ ಅಂದರೆ ಅವ್ನಿಗೆ ಶಿಕ್ಷೆ ಆಗುತ್ತೆ. ಲೈಸೆನ್ಸು ಮತ್ತು ರೂಲ್ಸ್ಗೂ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಸಂಬಂಧ ಇಲ್ಲ. ಯಾವ್ದು ವಿಚಾರದಲ್ಲಿ ಡಾಗ್ ಬ್ರೀಡಿಂಗಲ್ಲಿ, ಪೆಟ್ ಬ್ರೀಡಿಂಗ್ಸಲ್ಲಿ, ಬರ್ಡ್ ಬ್ರೀಡಿಂಗಲ್ಲಿ, ಪೆಟ್ ಶಾಪ್ ಇದರಲ್ಲಿ ಯಾವುದೇ ಥರ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ಗೂ ಆ ಒಂದು ಪೆಟ್ ಇಂಡಸ್ಟ್ರಿಯಲ್ಲಿರುವಂಥ ಲೈಸೆನ್ಸ್ಗೂ ಯಾವುದೂ ಸಮಸ್ಯೆ ಇಲ್ಲ. ಸಂಬಂಧನೂ ಇಲ್ಲ. ಸೊ ನೀವು ಕೊಡಬೇಕಾಗಿರೋದೇನು ವೆಟರ್ನರಿಯನ್ ಸರ್ವಿಸ್ ಕೊಡ್ತಾ ಇದ್ದೀರಾ. ನಾನು ಅಕಸ್ಮಾತ್ ನಾನು ಲೈಸೆನ್ಸ್ ತಗೊಂಡು ನಿಮ್ಮ ರೂಲ್ಸ್ ಫಾಲೋ ಮಾಡ್ತೀನಿ ಅಂದಾಗ ನನ್ನ ಬೇಡಿಕೆ ಏನು, ನನಗೆ ತಿಂಗಳಿಗೆ 2 ಸರಿ ಗೌರ್ಮೆಂಟ್ ವೆಟರ್ನರಿಯನ್ ಬಂದು ಚೆಕ್ ಮಾಡಬೇಕು. ಅದಕ್ಕೆ ಬೇಕಾಗಿರೋಂಥ ಮಾಹಿತಿ ಕೊಡಿ, ನನಗೆ ಸಪೋರ್ಟ್ ಮಾಡಿ. ಅದಕ್ಕೋಸ್ಕರ ಲೈಸೆನ್ಸ್ ತಗೋತಾ ಇರೋದು ನಾನು, ಅದಕ್ಕೋಸ್ಕರ ತಾನೇ ರೂಲ್ಸ್ ಫಾಲೋ ಮಾಡ್ತಾ ಇರೋದು. ನಿಮ್ಗೆ 5,000 ಕೊಟ್ಟು ನೀವು ನಮ್ಮನ್ನು ಶೋಷಣೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಹತ್ರ ಲೈಸೆನ್ಸ್ ತಗೋಬೇಕಾ? ಪ್ರಯೋಜನ ಏನಿದೆ? ಹೌದೌದು, ಯಾರು ಒಳ್ಳೇದು ಮಾಡಬೇಕು ಅಂತ ಇದ್ದೀರಾ ನೀವು? ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಅಂತ ಬೇಸ್ಡ್ ಆನ್ ದಿ ಕಂಪ್ಲೇಂಟ್ ಮಾತಾಡಿ. ಯಾರು ಕಂಪ್ಲೇಂಟ್ ಮಾಡಿದ್ದು, ಎಂತ ಕಂಪ್ಲೇಂಟ್ ಮಾಡಿದ್ರು ಅದನ್ನು ವಿಚಾರ ಮಾಡಿ. ಯಾವುದೋ ಕಸ್ಟಮರು 50 ರೂಪಾಯಿ 500 ರೂಪಾಯಿ ಕಮ್ಮಿ ಕೊಡಲಿಲ್ಲ ಐಟಮ್ ಅಂತ ಹೇಳ್ಬಿಟ್ಟು ಹೋಗಿ AWBಗೆ ಕಂಪ್ಲೇಂಟ್ ಮಾಡಿಬಿಟ್ರೆ ನೀವು ಅದನ್ನೇ ತೊಗೊಂಡು ನೀವು ಅಂಗಡಿಗೆ ಬರ್ತೀರಾ? ಸೊ ಈ ವಿಚಾರನೆಲ್ಲ ಮಾತಾಡಬೇಕು. ಎಲ್ಲ ಮಾತಾಡಲಿಕ್ಕೇ ನಾವು ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ಅಂತ ಹೇಳಿದ್ವಿ. ನೀವು ಇಲ್ಲ ನನಗೆ ಲೈಸೆನ್ಸ್ ಬೇಕು ಅಂದರೆ ಲೈಸೆನ್ಸ್ ಕೊಡಿಸೋ ಏಜೆಂಟ್ ಅಲ್ಲ ಸರ್ ನಾವು. ನಿಮಗೆ ಪೆಟ್ ಶಾಪ್ ಲೈಸೆನ್ಸು, ಡಾಗ್ ಬ್ರೀಡರ್ ಲೈಸೆನ್ಸು, ಮಾರ್ಕೆಟಿಂಗ್ ಲೈಸೆನ್ಸು, ಆ ಲೈಸೆನ್ಸ್ ಕೊಡಿಸೋ ಏಜೆಂಟ್ಸ್ ಅಲ್ಲ ಪಾಪ್ ಒನ್ ವಾಯ್ಸ್ ಫೌಂಡೇಶನ್. ಪಾಪ್ ಒನ್ ವಾಯ್ಸ್ ಫೌಂಡೇಶನ್ನು ನಿಮ್ಮ ಸಮಸ್ಯೆನ ಕೇಳುತ್ತೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಏನಿದೆ ಸೂಕ್ತವಾಗಿ ಇರುವಂಥ ಪ್ರಾಸೆಸ್ಸು, ಅದು ಏನು ಲೀಗಲ್ ಆಗಿ ಇರುವಂಥ ಸರ್ಕಮ್ಸ್ಟೆನ್ಸಲ್ಲಿ ನಾವು ಕೆಲಸ ಮಾಡಿಕೊಡೋದಕ್ಕೆ ಒಂದು ಅದೇ ರೀತಿಯಲ್ಲಿ ಸಂಸ್ಥೆ ಕೋಆರ್ಡಿನೇಟರು, ಚೀಫ್ ಕೋಆರ್ಡಿನೇಟರು ಮತ್ತು ಲೀಡರ್ಸು, ಕ್ಯಾಪ್ಟನ್ಸ್ ಅಂತ ಹೇಳಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ನೀವು ಅದೇ ರೀತಿಯಲ್ಲಿ ಬರಬೇಕಾಗ್ತದೆ.